ರೀಸೆಂಟಾಗಿ ಇದೇ ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಪ್ರತಿಭಟನಾ ಸಮಾವೇಶ ನಡೀತು. ಕರವೇ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಕೂಡ ಬಂದಿದ್ರು ಅಲ್ಲಿ. ನಾನು ಅವ್ರನ್ನ ವೈಯಕ್ತಿಕವಾಗಿ ಅವತ್ತು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿಸುವಂಥ ಕಾರ್ಯ ಕೂಡ ಮಾಡಿದೆ. ನನ್ನ ಪ್ರೀವಿಯಸ್ ಚಾನಲಿಂದ ಬಂದಿದ್ದೆ ನಾನು ಕವರೇಜ್ಗೆ. ಅವತ್ತು ಅವರು ಸರ್ಕಾರಕ್ಕೆ ತುಂಬ ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡಿದ್ರು, CM DCM ಅವರ ಬಗ್ಗೆ ಎಲ್ಲ. ನಾನು ಏನಾಯ್ತು ಅದೆಲ್ಲ ಅಂತ. ಇಲ್ಲ, ಹೋಗಿದ್ವಿ ನಾವು. ನಾರಾಯಣಗೌಡರು DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ವಿ, ಫೈಲು ಕೊಟ್ಟಿದ್ವಿ, ಅದು ಮೂವ್ ಆಗ್ತಿತ್ತು. ಅದಕ್ಕೆ ಮುಂಚೆನೇ ಇದು ದೊಡ್ಡ ಮೂವ್ ಆಗೋಯ್ತು. ಸೊ ನಾರಾಯಣಗೌಡರು ಬಂದಿದ್ದರು ನೈಟು 3 ಗಂಟೆಯಲ್ಲಿ ನಾವು 1 ಗಂಟೆಯಲ್ಲಿ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ವಿ. ಫೋಟೋಸ್ ಇದೆ, ನಿಮ್ಗೆ ಕೊಡ್ತೇನೆ. ಮಾತುಕತೆ ಆಗ್ತಾ ಇತ್ತು. ಸರ್ಕಾರ ಗೊತ್ತಲ್ವ, ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುವಾಗ ಕಾರ್ತಿಕ್ ಅವರು ಕ್ಷಿಪ್ರಗತಿಯ ಕಾರ್ಯಾಚರಣೆ ಮಾಡಿ ಇದನ್ನು ನಮ್ಮ ಎಲ್ಲ ಕಾರ್ಯಯೋಜನೆಗಳಿಗೆ ಬೇರೆ ದಿಕ್ಕನ್ನು ತೋರಿಸ್ಬಿಟ್ರು. ಇಷ್ಟೆಲ್ಲ ಆದ್ಮೇಲೂ ಕೂಡ ಗೀತಾ ಬಾಲಿ ಅಥವಾ ಕಾರ್ತಿಕ್ ಅವರಲ್ಲಿ ಒಂದು ಬದಲಾವಣೆ, ಪರಿವರ್ತನೆ ಅನ್ನೋದು ಆಗಿದೆಯಾ ಸರ್? ಅಯ್ಯೋ, ಆಗಿದ್ದಿದ್ರೆ ಈ ವಿಷಯನೇ ಆಗ್ತಾ ಇರಲಿಲ್ಲ, ಈ ವಿವಾದವೇ ಆಗ್ತಾ ಇರಲಿಲ್ಲ. ಅವರಲ್ಲಿ ಎಳ್ಳಷ್ಟು ಬದಲಾವಣೆ ಆಗಿಲ್ಲ. ಅವರ ವಿಚಾರಗಳು ಯಾವಾಗಲೂ ಹಣದ ಕಡೆಗೆ ಹೊರತು ಯಾವ ಸಂಸ್ಕೃತಿ, ಆಚಾರ, ವಿಚಾರ, ಸಾಧಕ ಅಂಥದ್ದು ಅವೆಲ್ಲ ಪಾಪ ಅವರಿಗೆ ಗುಂಪಿಗೆ ಸೇರದ ಪದ ಅವಲ್ಲ. ಅವ್ರದ್ದೇನಿದ್ರು ದುಡ್ಡಿನ ಭಾಷೆಯಲ್ಲೇ ಮಾತಾಡಬೇಕು ಅವ್ರ ಹತ್ರ. ಸೊ ಮತ್ತು ಮಾತಾಡೋರು ಕೂಡ ಬೇರೆಯವ್ರು ಮಾತಾಡಬೇಕು. ನಾವು ಮಾತಾಡಿದರೆ ಅವ್ರಿಗೆ ಪಾಪ ಈಗೋ ಬ್ಲಾಸ್ಟ್ ಆಗ್ಬೋದು ಅನಿಸುತ್ತೆ. ಅದರಿಂದ ಇಲ್ಲ, ದುಡ್ಡು ಬಿಟ್ಟರೆ ಅವ್ರಿಗೆ ಇನ್ಯಾವ ಭಾಷೆನೂ ಅರ್ಥವಾಗಲ್ಲ ಈ ಸದ್ಯಕ್ಕೆ. ಅವರ ವಿಚಾರಗಳಲ್ಲಿ ಏನೂ ಚೂರು ಕೂಡ ಬದಲಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ವಿಚಾರಗಳನ್ನ ವಿನಿಮಯ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಿಮ್ಮ ಜೊತೆ ನಾನು ಇನ್ನೊಂದು ಸಂದರ್ಶನ ಮಾಡಬೇಕು, ವೆರಿ ಸೂನು ಇದೇ ಪಾಡ್ಕಾಸ್ಟಲ್ಲೇ ಮಾಡ್ತೀನಿ. ಯಾಕಂದರೆ ನೀವು ಈಗ ಸಾಗ್ತಾ ಇರ್ತಕ್ಕಂತಹ ದಾರಿ ಇದೆಯಲ್ಲ, ನಿಜಕ್ಕೂ ಈಗಿನ ಜನ್ರೇಷನ್ಗೆ ತುಂಬ ಅಗತ್ಯ ಇರುವಂಥ ಒಂದು ಬೆಳವಣಿಗೆ. ಅದು ಪುಸ್ತಕಗಳಂದರೆ ನಾವೆಲ್ಲ ಮರ್ತೋಗ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾವೆಲ್ಲ ಸ್ಕೂಲು ಕಾಲೇಜ್ ದಿನಗಳಿಗೆ ಪುಸ್ತಕಗಳು ಮುಗೀತು ಅಂತ ಅಂದ್ಕೊತಿದ್ವಿ. ನನ್ಗೆ ಸುಮ್ಮನೆ ಈಗ ಅನಿಸ್ತಾ ಇರೋದು, ಈಗ ಜರ್ನಲಿಸಮ್ಗೆ ಬರ್ತಾ ಇರ್ತಕ್ಕಂಥ ಹುಡುಗರನ್ನ ನೋಡಿದ್ರೆ ವ್ಯಾಕರಣ ತಪ್ಪಿಲ್ದೆ ಒಂದು ಸೆಂಟೆನ್ಸ್ ಬರೆಯೋದು ಒಬ್ರಿಗೂ ಬರಲ್ಲ ಸರ್. ಕನ್ನಡ ಮೀಡಿಯಂ ಸ್ಪಷ್ಟತೆ ಇಲ್ಲ, ಮಾತಿನಲ್ಲಿ ಸ್ಪಷ್ಟತೆ ಇಲ್ಲ, ಬರವಣಿಗೆಯಲ್ಲಿ ಸ್ಪಷ್ಟತೆ ಇಲ್ಲ, ಕತೆ ಗೊತ್ತಿಲ್ಲ, ಕವನ ಗೊತ್ತಿಲ್ಲ, ಕಾದಂಬರಿ ಗೊತ್ತಿಲ್ಲ, ಹಳೆಗನ್ನಡ ಗೊತ್ತಿಲ್ಲ, ನಡುಗನ್ನಡ ಗೊತ್ತಿಲ್ಲ, ಸಾಹಿತ್ಯ ಲೋಕದ ಗಾಳಿಗಂಧ ಗೊತ್ತಿಲ್ಲ. ಇವ್ಯಾವು ಇಲ್ಲದೆ ಎಲ್ಲ ಕಾಲಚಕ್ರ ಒಂಥರ ಎಗೈನ್. ಈಗ ನಾವು ಸಣ್ಣ ಮಕ್ಳಿದ್ದಾಗ ಬೆಲ್ಲದ ಕಾಫಿ ಕುಡಿತಾ ಇದ್ವಿ. ಅವ್ರ ಮನೇಲಿ ಬೆಲ್ಲ ಕಾಫಿ ಕಣೋ, ನಮ್ಮ ಮನೇಲಿ ಸಕ್ಕರೆ ಕಾಫಿ ಅಂತಿದ್ರು. ಕಾಲಚಕ್ರ ಉರುಳಿದೆ ಸರ್. ನಮ್ಮ ಮನೆಗಳಲ್ಲಿ ನಾವು ಹಿಟ್ಟು ತಿಂತಾ ಇದ್ವಿ, ಮುದ್ದೆ. ಅವ್ರ ಮನೇಲಿ ಮುದ್ದೆ ಕಣ, ನಮ್ಮ ಮನೇಲಿ ಅನ್ನ ಅಂತಿದ್ರು. ಇವಾಗ ಪ್ರತಿಯೊಬ್ಬರಿಗೂ ಬೆಲ್ಲ ಬೇಕು, ಪ್ರತಿಯೊಬ್ಬರಿಗೂ ಮುದ್ದೆ ಬೇಕು. ಇವಾಗೂ ಅದೇ ಜನರೇಷನ್. ನೆಕ್ಸ್ಟ್ ಕಾಲಚಕ್ರ ಉರುಳಿದಂತೆ ಎಲ್ಲರಿಗೂ ಪುಸ್ತಕಗಳು ಬೇಕಾಗುತ್ತೆ, ಸಾಹಿತ್ಯದ ಬಗ್ಗೆ ಅರಿವು ಬೇಕಾಗುತ್ತೆ. ಈ ಡಿಜಿಟಲ್ ಇವತ್ತು ಬೂಮ್ ಅಂತ ಎದ್ದಿರ್ಬೋದು, ಮುಂದೊಂದು ದಿನ ಉಲ್ಟಾ ಆಗೇ ಆಗುತ್ತೆ. ಒಂದು ನಂಬಿಕೆ ಏನಂದರೆ, ನೀವು ಹೇಳಿದ್ರಲ್ಲ, ಕತೆ, ಕವನ, ವ್ಯಾಕರಣ, ನಡುಗನ್ನಡ, ಹಳೆಗನ್ನಡ ಇದಿಲ್ಲದೆ ಕೂಡ ಬದುಕ್ಬೋದು ಅನ್ನೋಂತಹ ಒಂದು ಕನ್ನಡ ಅವ್ರಿಗೆ ಗೊತ್ತಿದೆ. ಆದ್ದರಿಂದ ಅದ್ರ ಕಡೆ ಗಮನ ಕೊಡ್ತಿಲ್ಲ. ಮತ್ತು ಅವರಿಗೆ ಮಾಹಿತಿ ಏನು ಬೇಕೋ ಅದು ಸೋಷಿಯಲ್ ಮೀಡಿಯಾ ಒದಗಿಸ್ತಾ ಇದೆ. ಒಂದು ದಿವಸ ಅವ್ರಿಗೆ ಅರ್ಥವಾಗುತ್ತೆ, ನಮ್ಮ ಮಾಹಿತಿ ಇದೆಯಲ್ಲ ಇದು ಕೊಂಬೆ ಥರ ಬೇರಲ್ಲ ಇದು ಅಂತ. ಯಾಕಂದರೆ ಸವಕಲು, ಒಂದು ಗಾಳಿ ಬಂದರೆ ತೆಂಗಿನ ಮರದ ಥರ ಬೆಳೆದು ಬಿಡ್ತದೆ. ಇವತ್ತು ಈ ಹೈಪ್ ತೊಗೊಂಡು ತೆಂಗಿನ ಮರ ಒಂದು ಗಾಳಿ ಬಂದರೆ ತಾಪ್ ಅಂತ ಬಿದ್ದುಬಿಡುತ್ತೆ. ಆದರೆ ಪುಸ್ತಕ ಅನ್ನೋಂಥದ್ದು ಒಂದು ಆಲದ ಮರವಾಗಿ ಬೆಳೆಸುತ್ತೆ. ಬೇರುಗಳನ್ನು ಗಟ್ಟಿಯಾಗಿ, ಅದು ಎತ್ತರ ಬೆಳೆಯಲ್ಲ, ಬಟ್ ವಿಸ್ತಾರವಾಗಿ ಬೆಳೆಯುತ್ತೆ, ಆಳಕ್ಕೆ ಇಳಿಯುತ್ತೆ. ಅಂತಹ ಆಳ ಕೊಡೋದು ಪುಸ್ತಕಗಳು ಅಂತ ಅವ್ರಿಗೆ ಅರ್ಥವಾಗುತ್ತಲ್ಲ, ಆ ದಿನ ಮತ್ತೆ ವಾಪಸ್ ಬರ್ತಾರೆ. ಆ ಬರೋ ದಿವಸಕ್ಕೆ ನಾನು ವೇದಿಕೆಗಳನ್ನು ಸಿದ್ಧ ಮಾಡ್ತಾಯಿದ್ದೀನಿ. ಎಲ್ಲ ಕಡೆಗೆ ಏನೇನು ಬೇಕೋ ಕನ್ನಡ ಪುಸ್ತಕಗಳಿಗೆ ಒಂದು ಭಾಳ ದೊಡ್ಡ ಮಾರುಕಟ್ಟೆ ಇದೆ ಅನ್ನೋಂಥದ್ದನ್ನು ನಾನು ನಂಬಿಕೆಯನ್ನು ಹುಟ್ಟು ಹಾಕ್ತಾಯಿದ್ದೀನಿ. ಬೇರೇನೂ ಮಾಡ್ತಿಲ್ಲ, ನಂಬಿಕೆಯನ್ನು ಹುಟ್ಟು ಹಾಕ್ತಾಯಿದ್ದೀನಿ. ಆ ನಂಬಿಕೆಯಲ್ಲಿ ಒಂದಷ್ಟು ಯಶಸ್ಸು ಕಂಡಿದ್ದೀವಿ. ಕಳೆದ ಒಂದು ಪುಸ್ತಕ ಸಂತೆ ಅಂತ ಮಾಡಿದರೆ 3 ಕೋಟಿ ರೂಪಾಯಿಯಷ್ಟು ಪುಸ್ತಕ ಮಾರಾಟ ಆಗಿದೆ. ಒಂದು ಕನ್ನಡಕ್ಕೆ ಭಾಳ ಸಿಕ್ಕ ದೊಡ್ಡ ಭರವಸೆ ಅದು. ಸೊ ಈ ಕಾರಣದಿಂದ ನನ್ನ ಹಾದಿ ಬಗ್ಗೆ ನನಗೆ ಭಾಳ ಗೌರವ ಇದೆ. ಅದೇ ನೀವು ಸಾಗ್ತಾ ಇರ್ತಕ್ಕಂಥ ಹಾದಿನೂ ಹಾಗೆ ಇದೆ. ಇತ್ತೀಚೆಗೆ ಬೂಕರ್ ಅವಾರ್ಡ್ ಕೂಡ ಬಂತು ನಮ್ಮ ಒಂದು ಲೇಖಕಿಗೆ. ಅದೇ ಲೇಖಕಿ ಈಗ ದಸರಾ ಉದ್ಘಾಟನೆ ಕೂಡ ಮಾಡ್ತಿದ್ದಾರೆ ಈ ವರ್ಷ. ನಿಜವಾಗ್ಲೂ ಇವೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ನಲ್ಲ,
ವೇರಕಪುತ್ರ ಶ್ರೀನಿವಾಸ್ ಅವ್ರ ಜೊತೆ ನನ್ನ ಸಂದರ್ಶನ ಮುಗಿತಾ ಇಲ್ಲ, ಇಟ್ ವಿಲ್ ಬಿ ಕಂಟಿನ್ಯೂಡ್. ಇನ್ನೊಂದು ಎಪಿಸೋಡ್ ಅಲ್ಲಿ ಅವರ ಪುಸ್ತಕ ಪ್ರೇಮ, ಸಾಹಿತ್ಯ ಪ್ರೇಮದ ಬಗ್ಗೆ, ಅವರು ಸಿನಿಮಾಗಳಷ್ಟೇ ಅಲ್ಲ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡೋದು, ಲೇಖಕರು, ಪುಸ್ತಕಗಳು, ಇವು ಕೂಡ ದೊಡ್ಡ ಮಟ್ಟದ ಉದ್ಯಮವಾಗಿ ಬೆಳೆಯಬಲ್ಲದು, ಬರಹಗಾರರಿಗೆ ಎಷ್ಟೆಲ್ಲ ಸ್ಕೋಪ್ ಇದೆ ಅನ್ನೋದ್ರ ಬಗ್ಗೆ ಆ ಒಂದು ಸಂದರ್ಶನದಲ್ಲಿ ನಿಮ್ಗೆ ತುಂಬಾ ಹತ್ತಿರದಿಂದ ಎಳೆಯಾಗಿ ತಿಳಿಸ್ಕೊಡುವಂತ ಒಂದು ಕಾರ್ಯ ಮಾಡ್ತೀನಿ ಅಂತ ಈಗ ಈ ಕಾರ್ಯಕ್ರಮದ ಅವ್ರನ್ನ ಬೀಳ್ಕೊಡ್ತಾ ಇದ್ದೀನಿ. ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಕನಸುಗಳೆಲ್ಲ ನನಸಾಗ್ಲಿ, ಆದಷ್ಟು ಬೇಗ ವಿಷ್ಣು ಸ್ಮಾರಕ ಆಗ್ಲಿ, ನಾವು ಅದರಲ್ಲಿ ಬಂದು ಅದನ್ನ ದರ್ಶನ ಮಾಡುವಂತ ಇದು ನಮಗೂ ಸಿಗ್ಲಿ ಅಂತ ಕೇಳಿ. ಬಯಕೆಗಳು ಬಲವಾಗಿದ್ದಾಗ ಭಗವಂತ ಬಲಗಡೆಯಿಂದ ಹೂ ಕೊಡ್ತಾನಂತೆ. ಬಯಕೆಗಳು ಈ ಸಲ ಬಲವಾಗಿದ್ದಾವೆ. ಸೊ ಅದರಿಂದ ಎಲ್ಲವೂ ಒಳ್ಳೇದಾಗ್ತಿದೆ ಅಂತ ನಂಬಿಕೆ ನನಗಿದೆ. ನೀವುಗಳೆಲ್ಲ ಕಂಡ ಕನಸುಗಳು, ನೀವು ಟ್ರಾವೆಲ್ ಮಾಡಿದ ಅನುಭವಿಸಿದ ನೋವುಗಳು ನನಗೂ ಗೊತ್ತಿದ್ದಾವೆ. ಸೊ ಈ ಸರಿ ಎಲ್ಲರೂ ಸೇರಿಕೊಂಡು, ನಿಮ್ಮ ಸಹಕಾರ ಭಾಳ ದೊಡ್ಡ ಮಟ್ಟದಲ್ಲಿದೆ. ಎಲ್ಲವೂ ಸೇರಿಕೊಂಡು ಮುಗಿಸ್ಬಿಡೋಣ ಈ ವಿಷಯನ. ಅವ್ರನ್ನ ಬರೀ ಸಂಭ್ರಮಗಳಲ್ಲಷ್ಟೇ ವಿಷ್ಣುವರ್ಧನ್ ಅವ್ರನ್ನ ಕಾಣುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನಟ ವಿಷ್ಣುವರ್ಧನ್ ಅವರ ಹೆಸರು ಸಂಪತ್ ಕುಮಾರ್. ಅವರು ವಂಶವೃಕ್ಷ ಅಂತಕ್ಕಂಥ ಒಂದು ಸಿನಿಮಾದಿಂದ ಅವರ ಒಂದು ಸಿನಿ ವೃಕ್ಷವನ್ನು ಕಟ್ತಾ ಹೋಗ್ತಾರೆ. ಅವೆಲ್ಲವೂ ಕೂಡ ಈಗ ಸಾಕಾರಗೊಳ್ಳುವಂತಹ ಒಂದು ಸಮಯ ತುಂಬ ಸನಿಹ ಆಗಿದೆ ಅಂತಂದೇ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ವೇರಕಪುತ್ರ ಶ್ರೀನಿವಾಸ್ ಅವರು ಇರ್ಬೋದು, ಅವರ ಹಿಂದೆ ಇರ್ತಕ್ಕಂಥ ಅಸಂಖ್ಯಾತ ಅಭಿಮಾನಿಗಳು, ಅದಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತಹ ಭಾಷಾ ಕಿಚ್ಚ ಸುದೀಪ್ ಅವರೆಲ್ಲರೂ ಕಂಡ ಕನಸುಗಳು ನನಸಾಗಲಿ. ನಾನು ಕೂಡ ಒಬ್ಬ ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ, ಸೊ ಅದು ಆದಷ್ಟು ಬೇಗ ಈಡೇರಲಿ. ಜೊತೆಗೆ ಅಭಿಮಾನ್ ಸ್ಟುಡಿಯೋದಲ್ಲೂ ಕೂಡ ವಿಷ್ಣುವರ್ಧನ್ ಅವರ ಒಂದು ಪುಣ್ಯ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸರ್ಕಾರ ಮತ್ತು ಅದನ್ನು ಮಾರಾಟಕ್ಕಿಟ್ಟಿರ್ತಕ್ಕಂಥ ಮನಸ್ಸುಗಳ ಪರಿವರ್ತನೆ ಆಗಲಿ ಅಂತ ಈ ಕಾರ್ಯಕ್ರಮದ ಮೂಲಕ ಕೇಳ್ಕೊತಾ ಇದ್ವಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.